ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಕಾಂಗ್ರೆಸ್ನಲ್ಲಿ ಈಗ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿ ಸದ್ದು ಮಾಡ್ತಾ ಇದೆ. ಒಂದ್ ಕಡೆ ನೀನು ಡಿನ್ನರ್ ಪಾಲಿಟಿಕ್ಸ್ ಮಾಡಿದ್ರೆ ನಾನೇನ್ ಕಮ್ಮಿ, ನಾನು ಮಾಡ್ತೀನಿ ಅಂತ ಏಟಿಗೆ ಎದುರೇಟನ್ನ ಕೊಡೋದಕ್ಕೆ ಸಜ್ಜಾಗಿದ್ದಾರೆ. ಒಂದ್ ಕಡೆ ಸಿದ್ದರಾಮಯ್ಯನವರು, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್. ಈಗ ನಿನ್ನೆ ಸಿದ್ದರಾಮಯ್ಯನವರ ಡಿನ್ನರ್ ಮೀಟಿಂಗ್ ಆಯಿತು, ಇವತ್ತು ಡಿ ಕೆ ಅವರ ಡಿನ್ನರ್ ಮೀಟಿಂಗ್. ಈ ಡಿನ್ನರ್ ಮೀಟಿಂಗ್ಗೆ ಯಾರ್ಯಾರು ಬರ್ತಾರೆ, ಯಾರ್ಯಾರು ಗೈರಾಗ್ತಾರೆ, ಏನಿದು ಸಿದ್ದರಾಮಯ್ಯನವರ ಪ್ಲಾನ್? ಹಾಗಾದ್ರೆ ಇವತ್ತು ಏನಾಗುತ್ತೆ? ಎಸ್ ವೀಕ್ಷಕರೇ, ಇದೇ ಫೋಕಸ್ ಟಿವಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ, ಏಟಿಗೆ ಎದಿರೇಟು. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ವೀಕ್ಷಕರೇ, ಡಿ ಕೆ ಶಿವಕುಮಾರ್ ಅವರ ಡಿನ್ನರ್ಗೆ ಅಸಹಕಾರ. ಸಿದ್ದರಾಮಯ್ಯನವರ ಟೀಮ್ ಗೈರಾಗುವುದಕ್ಕೆ ತೀರ್ಮಾನವನ್ನ ಮಾಡಿಕೊಂಡ್ರ ಅನ್ನುವಂತ ಪ್ರಶ್ನೆ ಈಗ ಶುರುವಾಗಿರೋದು. ಯಾಕೆ ಏನು ಅಂತೀರಾ? ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ಅವರ ಇಂದಿನ ಡಿನ್ನರ್ ಮೀಟ್ಗೆ ಕೈ ಶಾಸಕರು ಅಸಹಕಾರದ ಆತಂಕವನ್ನ ವ್ಯಕ್ತಪಡಿಸಿರೋದಿಲ್ಲಿ. ಸಿಎಂ ಸಿದ್ದರಾಮಯ್ಯ ಅವರ ಬಣದ ಹಲವು ಶಾಸಕರು ಈ ಡಿನ್ನರ್ ಮೀಟ್ಗೆ ಗೈರು ಆಗೋದಕ್ಕೆ ತೀರ್ಮಾನವನ್ನ ಮಾಡಿದ್ದಾರಂತೆ. ಯಾಕಿರಬಹುದು? ಏನಿದರ ಲೆಕ್ಕಾಚಾರ? ಡಿ.ಸಿ.ಎಂ ಡಿನ್ನರ್ ಮೀಟ್ನಲ್ಲಿ ನಮಗೇನು ಕೆಲಸ, ನಾವು ಯಾಕೆ ಹೋಗ್ಬೇಕು? ಈ ಸಿದ್ದರಾಮಯ್ಯನವರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಆಪ್ತ ಶಾಸಕರು, ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸ್ಕೊಂಡಂಥವರು, ಸಿದ್ದರಾಮಯ್ಯನವರ ಎಲ್ಲ ಅಂದ್ಕೊಂಡಿರುವಂಥವರು. ನಾವು ಯಾಕೆ ಹೋಗೋಣ, ನಮಗದಕ್ಕೂ ಸಂಬಂಧನೇ ಇಲ್ವಲ್ಲ ಅಂತ. ನಿನ್ನೆ ಸಿದ್ದರಾಮಯ್ಯ ಅವರು ಕರೆದಿದ್ದಂಥ ಡಿನ್ನರ್ ಮೀಟಿಂಗ್ಗೆ ಡಿ ಕೆ ಶಿವಕುಮಾರ್ ಅವರು ಗೈರಾಗಿದ್ರು, ಹೋಗಿರಲಿಲ್ಲ. ಯಾಕೆಂದ್ರೆ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ರು, ದೆಹಲಿಯಲ್ಲೇ ಮೆಗಾ ಪ್ಲಾನ್ ಮಾಡಿದ್ರು. ಡಿ ಕೆ ಶಿವಕುಮಾರ್ ಅವರ ಬಣ್ಣದ ಹಲವು ಶಾಸಕರು ಇದೇ ಸಿದ್ದರಾಮಯ್ಯನವರ ಡಿನ್ನರ್ ಮೀಟಿಂಗ್ಗೆ ಗೈರಾಗಿದ್ರು. ಹಾಗಾಗಿ ಈಗ ಸಿದ್ದರಾಮಯ್ಯನವ್ರಿಗೆ ಆಕ್ರೋಶ, ಸಿಟ್ಟು ಹೆಚ್ಚಾಗ್ಬಿಟ್ಟಿದೆ ಸಿದ್ದರಾಮಯ್ಯನವ್ರಿಗೆ. ನಾನು ಕರೆದಿದ್ದೆ, ನಮ್ಮ ಈ ಒಂದು ಡಿನ್ನರ್ ಮೀಟಿಂಗ್ ಬರ್ಲಿಲ್ವಲ್ಲ, ಯಾಕೆ? ಮೀಟಿಂಗ್ ನಿಂದ ದೂರ ಉಳಿಯೋದಕ್ಕೆ ತೀರ್ಮಾನವನ್ನ ಮಾಡ್ಕೊಂಡಿರೋದು. ಈಗ ಹೌದಪ್ಪ, ನಮ್ಮ ಮೀಟಿಂಗ್ ನಿಮ್ಮ ಬಣ್ಣದವರಾಗಿರ್ಬೋದು, ನೀವಾದ್ರೂ ಬರಲೇ ಇಲ್ಲ, ನಾವ್ಯಾಕೆ ಬರ್ಬೇಕೀಗ? ಈಗ ಇದೇ ಡಿನ್ನರ್ ಮೀಟಿಂಗ್ ನಿಂದ ದೂರ ಉಳಿಯೋದಕ್ಕೆ ತೀರ್ಮಾನವನ್ನ ಮಾಡಿಕೊಂಡಂತೆ ಕಾಣಿಸ್ತಾ ಇದೆ. ತೀರ್ಮಾನ ಕೂಡ ಮಾಡಿದ್ದಾರೆ ಸಿದ್ದರಾಮಯ್ಯನವರು, ಹಾಗೆ ಬಣದವರು ಕೂಡ. ಅನಗತ್ಯವಾಗಿ ಡಿ ಕೆಗೆ ಶಾಸಕರ ವಿಶ್ವಾಸ ಬೆಂಬಲವನ್ನ ಪಡೆದಂತೆ ಪ್ಲಾನ್ ಇದು. ಯಾರು ಹೋಗಬಾರ್ದು. ಹಾಗಾದ್ರೆ ಹೋದ್ರೆ ಎಷ್ಟು ಜನ ಹೋಗ್ಬೋದು? ಡಿ ಕೆ ಬೆಂಬಲಿಗರು, ಶಾಸಕರು ಎಷ್ಟು ಜನ ಹೋಗೋದಕ್ಕೆ ಸಾಧ್ಯ ಇದೆ? ಈಗಾಗಲೇ ಕೂಡ ಸಿಎಂ ಸಿದ್ದರಾಮಯ್ಯನವರು ಪದತ್ಯಾಗಕ್ಕೆ ಪಟ್ಟು ಹಿಡಿದಿರುವಂತಹ ಶಾಸಕರ ವಿರುದ್ಧ ಪ್ರತಿಪಟ್ಟನ್ನ ಹಾಕ್ತಾ ಇದ್ದಾರೆ ಸಿದ್ದು ಬೆಂಬಲಿಗರು. ಡಿ ಕೆ ಶಿವಕುಮಾರ್ ಅವರು ಬಣದವ್ರು ಕೇಳ್ತಾ ಇದಾರಲ್ಲ, ಬಿಟ್ಕೊಡಿ ಅಂತ. ಯಾಕೆ ಬಿಟ್ಕೊಡ್ಬೇಕು, ನಾವ್ ಯಾಕೆ ಹೋಗ್ಬೇಕು ಅಂತ ಸಿದ್ದರಾಮಯ್ಯನವ್ರ ಬಣದವ್ರು ಇಲ್ಲಿ ಪ್ಲಾನ್. ಈಗ ಕುತೂಹಲವನ್ನ ಕೆರಳಿಸ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ಡಿನ್ನರ್ ಮೀಟಿಂಗ್ ಏನಾಗುತ್ತೆ. ಈ ನಡುವೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರು, ಸತೀಶ್ ಜಾರಕಿಹೊಳಿ, ಎಂ ಬಿ ಪಾಟೀಲ್, ಕೆ ಎನ್ ರಾಜಣ್ಣ ಮುಂತಾದ ಹಿರಿಯ ನಾಯಕರು ಇದೇ ಡಿನ್ನರ್ ಮೀಟಿಂಗ್ಗೆ ಹಾಜರಾಗ್ತಾರಾ? ಪರಮೇಶ್ವರ್ ಅವರು ಹೋಗ್ತಾರಾ? ಮಧುಪ್ಪ ಹೋಗ್ತಾರಾ? ರಾಜಣ್ಣ ಹೋಗ್ತಾರಾ? ಈಗ ಇವತ್ತು 10ನೇ ತಾರೀಕು ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಬೇರೆಯದ್ದೇ ಇದೆ. ಕೆಪಿಸಿಸಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ, ಅಧ್ಯಕ್ಷ ಸ್ಥಾನಕ್ಕೆ ಇರುವಂತ ಲೆಕ್ಕಾಚಾರ ಇದೆ. ಅಥವಾ ಡೆಲ್ಲಿಯಲ್ಲಿ ಏನಾಯ್ತು, ಇವತ್ತು ರಾತ್ರಿಯ ಹೊತ್ತಿಗೆ ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಕಂಪ್ಲೀಟ್ ಆಗಿರುವಂತ ಉತ್ತರ ಸಿಗುತ್ತೆ. ಯಾರ್ಯಾರು ಹೋಗ್ತಾರೆ, ಯಾರ್ಯಾರು ಹೋಗೋದಿಲ್ಲ, ಹೋಗೋರೆಷ್ಟು ಜನ, ಯಾರ್ಯಾರನ್ನ ಇನ್ವೈಟ್ ಮಾಡಿದ್ದಾರೆ, ನೀವು ಬಂದಿಲ್ಲ ನಾವು ಬರೋದಿಲ್ಲ ಅನ್ನೋದಂಗೆ ಈ ರೀತಿ ಆಗುತ್ತಾ? ನೀವು ಬರಬೇಡಿ ನಾವು ಬರಬೇಡಿ ಅನ್ನೋದಾಗುತ್ತಾ? ಅಥವಾ ಡಿ ಕೆ ಶಿವಕುಮಾರ್ ಅವರು ಗೈರಾಗೋದಕ್ಕೆ ಬೇರೆಯದೇ ಕಾರಣಗಳಿತ್ತಾ? ಇವತ್ತಿನ ಡಿನ್ನರ್ ಮೀಟಿಂಗ್ನಲ್ಲಿ ಏನಾಗಬಹುದು? ಇಷ್ಟೆಲ್ಲ ಪ್ರಶ್ನೆಗಳು ಕೂಡ ಉತ್ತರ ಸಿಗುತ್ತೆ. ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡೋಣ. ಇದಾಗಿತ್ತು ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ, ಏಟಿಗೆ ಎದಿರೇಟು. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.